ನೋಡಿ, ವಾಟ್ಸಪ್ ಗ್ರೂಪ್ ಅಂದ್ರೆ ಒಂದು ನಿಮ್ದೇ ಆಗಿರೋಂಥ ಒಂದು ಸಣ್ಣ ಸಮಾಜ ಇದ್ದ ಹಾಗೆ. ನಿಮ್ ಗ್ರೂಪ್‌ನಲ್ಲಿ ಯಾರೋ ಒಬ್ರು ಅಶ್ಲೀಲವಾಗಿರುವಂಥ ಒಂದು ಫೋಟೋನೋ ಅಥವಾ ಕೋಮುಗಲಭೆನ ಎಬ್ಬಿಸುವಂಥ ಒಂದು ಮೆಸೇಜೋ ಅಥವಾ ಸುಳ್ ಸುದ್ದಿನೋ ಏನೋ ಒಂದು ಆಹ್, ಫಾರ್ವರ್ಡ್ ಮಾಡಿದ್ರು ಅಂದ್ರೆ, ಅಡ್ಮಿನ್ ಆಗಿರೋ ನಿಮ್ಮ ಮೇಲೆ ಪೊಲೀಸರು ಕ್ರಮ ಕೈಗೊಳ್ಳುವಂಥ ಹಕ್ಕು ಪೊಲೀಸರಿಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ, ಆ ಗ್ರೂಪ್‌ನ ಕಂಟ್ರೋಲು ನಿಮ್ ಕೈನಲ್ಲಿರುತ್ತೆ. ಸಿಂಪಲ್ ಆಗಿ ಹೇಳೋದಾದ್ರೆ, ತಪ್ಪು ನಡೀತದೆ ಅಂತ ಗೊತ್ತಿದ್ರೂ ಸಹ ನೀವು ಸುಮ್ಮನಿದ್ರೆ ಅದಕ್ಕೆ ನೀವು ಕೂಡ ಪರೋಕ್ಷವಾಗಿ ಸಹಕಾರ ಕೊಟ್ಟ ಹಾಗೆ. ನೋಡಿ, ಬಾಂಬೆ ಹೈಕೋರ್ಟ್‌ನಲ್ಲಿ ಒಂದು ಫೇಮಸ್ ಕೇಸ್ ಇದೆ. ಏನಾಗಿತ್ತು ಅಂತ ಹೇಳಿದ್ರೆ, ಒಬ್ಬ ಅಡ್ಮಿನ್ನು ಗ್ರೂಪ್‌ನಲ್ಲಿ ಬಂದಂಥ ಒಂದು ಕೆಟ್ಟ ಮೆಸೇಜ್ ಬಗ್ಗೆ ಸುಮ್ಮನೆ ಇದ್ದಿದ್ದಕ್ಕೆ, ಅದ್ರ ಮೇಲೆ ಏನೋ ಒಂದು ಆಕ್ಷನ್ ತಗೊಂಡಿಲ್ಲ ಅವನು. ಬೀಯಿಂಗ್ ಆನ್ ಅಡ್ಮಿನ್, ಅವನ ಮೇಲೆ ಒಂದು ಕೇಸ್ ಆಗುತ್ತೆ. ಆದ್ರೆ ಕೊನೆಗೆ ಕೋರ್ಟ್ ಏನು ಹೇಳುತ್ತೆ ಅಂತಂದ್ರೆ, ಅಡ್ಮಿನ್ ಅಂದ್ರೆ ಪ್ರತಿ ಮೆಸೇಜ್ ಅನ್ನು ಸಹ ಸೆನ್ಸಾರ್ ಮಾಡಕ್ಕೆ ಆಗೋದಿಲ್ಲ. ಅಂದ್ರೆ ಮೆಸೇಜ್ ಅನ್ನ ಮುಂಚಿತವಾಗ್ಲೇನೆ ನೀವು ಸ್ಟಾಪ್ ಮಾಡಕ್ ಆಗಲ್ಲ.